ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ನಾಳೆ ವಿಜಯ್ ವಿಶ್ವಾಸ ಮತಯಾಚನೆ ಇದೆ. ದಳಪತಿಗೆ 121ಕ್ಕಿಂತ ಹೆಚ್ಚಿನ ಸಂಖ್ಯಾಬಲ ಹಾಗಾದ್ರೆ ಸಿಗುತ್ತಾ ಅಂತ. ಎಐಎಡಿಎಂಕೆಯ 30 ಶಾಸಕರಿಂದ ವಿಜಯ್ಗೆ ಬೆಂಬಲ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಈಗ ನಾಳೆ ವಿಶ್ವಾಸ ಮತಯಾಚನೆ ಇರುತ್ತೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ವಿಜಯ್ ಸಂಖ್ಯಾಬಲ 121 151ಕ್ಕೆ ಏರಿಕೆ ಆಗಬಹುದಾ ಅಂತ. ವಿಶ್ವಾಸ ಮತಯಾಚನೆ ಬಳಿಕ ವಿಜಯ್ ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ತಾರಂತೆ. ಪ್ರಧಾನಿ ಮೋದಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ದಳಪತಿ ವಿಜಯ್. ಸ್ಟಾಲಿನ್ ಭೇಟಿಯಾಗಿ ದ್ವೇಷ ರಾಜಕೀಯ ಇಲ್ಲ ಎಂಬ ಸಂದೇಶವನ್ನು ಕೂಡ ನೀಡಿದ್ರು ಗಿಲ್ಲಿ. ಇದರ ಮೂಲಕ ಸಿಎಂ ಆಗಿರುವಂತ ದಳಪತಿ ವಿಜಯ್ ಏನಿದ್ದಾರೆ, ಯಾವುದೇ ದ್ವೇಷದ ರಾಜಕಾರಣ ಬೇಡ ಅಂತೇಳಿ, ಅಂದ್ರೆ ಈ ಹಿಂದೆ ಸಿಎಂ ಆಗಿದ್ರಲ್ಲ ಮಾಜಿ ಸಿಎಂ MK ಸ್ಟಾಲಿನ್ ಅವ್ರನ್ನ, ಉದಯನಿಧಿ ಸ್ಟಾಲಿನ್ ಅವ್ರನ್ನ ಭೇಟಿಯಾಗಿದ್ದಾರೆ. ಅವ್ರ ಮನೆಗೆ ಹೋಗಿ ಖುದ್ದಾಗಿ ಮಾತುಕತೆ ನಡೆಸಿದ್ದಾರೆ. ತದನಂತರದಲ್ಲಿ ನಿನ್ನೆ ಏನು ಮೊದಲ ಅಧಿವೇಶನ ಇತ್ತು, ಆ ಸಂದರ್ಭದಲ್ಲಿ ಎಲ್ಲ ಶಾಸಕರ ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ಮುಗಿದಿದೆ. ಇನ್ನು ದೆಹಲಿ ದಂಡಯಾತ್ರೆಯನ್ನು ಕೂಡ ಕೈಗೊಳ್ಳಲಿದ್ದಾರಂತೆ ವಿಜಯ್ ದಳಪತಿ. ಅದಕ್ಕೂ ಮುನ್ನ ನಾಳೆ ಮತಯಾಚನೆ ಇದೆ. ವಿಶ್ವಾಸ ಮತಯಾಚನೆ ಮಾಡಬೇಕಾಗುತ್ತೆ. ಅವರ ಬಹುಮತ ಎಷ್ಟು ಅನ್ನೋದನ್ನ ಅಲ್ಲಿ ಸಾಬೀತುಪಡಿಸ್ತಾರೆ. ಸದ್ಯಕ್ಕೆ 121 ತೋರಿಸಿದ್ರಲ್ವಾ ಸಂಖ್ಯಾಬಲ, ಬಟ್ ಈಗ ಎಐಎಡಿಎಂಕೆ ಇಬ್ಬಾಗ ಆಗಿರೋದ್ರಿಂದ ಅದರ 30 ಶಾಸಕರು ಕೂಡ ವಿಜಯ್ಗೆ ಬೆಂಬಲ ಕೊಡುವಂತ ಸಾಧ್ಯತೆ ಇದೆ. ನಾಳಿನ ದಿನ ಗೊತ್ತಾಗುತ್ತೆ ನಿಜಕ್ಕೂ ಟಿವಿಕೆಗೆ ಸಿಗುವಂತ ಆ ಬಲ ಎಷ್ಟು, 151 121 ಅನ್ನೋದು ನಾಳೆ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.